ಇಂದಿನಿಂದ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭವಾಗಿದೆ. ಶಾಲಾ ಮಕ್ಕಳಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಕೊರಟಗೆರೆ ತಾಲೂಕಿನ ಪೋಡಾಬಂಡೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳ ನಡೆ ಸರ್ಕಾರಿ ಶಾಲೆಯ ಕಡೆ ಅನ್ನುವಂಥ ಘೋಷಣೆಗಳು ಕೂಡ ಮೊಳಗಿತು. ಪೋಷಕರೇ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎನ್ನುವಂಥ ನೂತನ ಅಭಿಯಾನದೊಂದಿಗೆ ಶಾಲಾ ಪ್ರಾರಂಭಕ್ಕೆ ಶಿಕ್ಷಕರಿಂದ ಸಕಲ ಸಿದ್ಧತೆಯೊಂದಿಗೆ ಕೊಠಡಿಗಳು ಅಲಂಕಾರಗೊಂಡವು. ಶಾಲೆಗೆ ಬಂದ ಮಕ್ಕಳಿಗೆ ಹೂವು ಹಾಗೂ ಸಸಿಯನ್ನ ವಿತರಿಸಿ ಮಕ್ಕಳನ್ನ ಶಾಲೆಗೆ ಶಿಕ್ಷಕರು ಬರಮಾಡಿಕೊಂಡ್ರು. ಶಾಲೆ ಪ್ರಾರಂಭದ ಮೊದಲ ದಿನವೇ 1ನೇ ತರಗತಿಗೆ 7 ವಿದ್ಯಾರ್ಥಿಗಳು ಸೇರ್ಪಡೆಯಾದರು. ಮಕ್ಕಳ ದಾಖಲಾತಿಯನ್ನ ಕಂಡು ಶಿಕ್ಷಕರ ಮುಖದಲ್ಲಿ ಮಂದಹಾಸ ಮೂಡಿತು. ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಉತ್ತಮ ಸಹಕಾರವನ್ನು ನೀಡಿದರು. ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಪೋಷಕರ ಪ್ರೋತ್ಸಾಹದೊಂದಿಗೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಿದೆ. ಸದ್ಯಕ್ಕೆ ಸರ್ಕಾರಿ ಶಾಲೆ, ಅದು ಕೂಡ ಬೋಡಬಂಡೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ. ಇನ್ನು ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳು 2 ಜೊತೆ ಸಮವಸ್ತ್ರ, ಶೂಸ್, ಉತ್ತಮ ಕೊಠಡಿಗಳು, ಸುಂದರವಾದ ನಲಿ ಕಲಿ ಕೊಠಡಿ, ಕಂಪ್ಯೂಟರ್ ಶಿಕ್ಷಣ, ಸ್ಮಾರ್ಟ್ ಕ್ಲಾಸಸ್, ಶಿಕ್ಷಣದ ವ್ಯವಸ್ಥೆ, ಶೌಚಾಲಯ, ಕುಡಿಯುವ ನೀರು, ಬಿಸಿಯೂಟ, ಹಾಲು, ಮೊಟ್ಟೆ, ಚಿಕ್ಕಿ ಸೇರಿದಂತೆ ಉತ್ತಮ ಬೋಧಕರ ತಂಡದೊಂದಿಗೆ ಶಾಲೆ ಇಂದಿನಿಂದ ಅಧಿಕೃತ ಪ್ರಾರಂಭವಾಯಿತು. ಈ ಶುಭ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರ ತಂಡ, ಎಸ್ಟಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರು, ಪೋಷಕರು, ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಸತೀಶ್ ಎಸ್, ಮಾತೃ ಟಿವಿ, ಕೊರಟಗೆರೆ. ಬನ್ನಿ. ಸ್ವಾಗತ, ಧನ್ಯವಾದ ಅಂತ ಹೇಳಬೇಕು. ಧನ್ಯವಾದ ಅಂತ ಹೇಳಬೇಕು. ನೀವು ಹೇಳೋ ಧನ್ಯವಾದ ಅಂತ ಹೇಳಿ. ಸ್ವಾಗತ, ಥ್ಯಾಂಕ್ ಯು. ಬನ್ನಿ ಮೇಡಮ್, ನೀವು ಹೇಳ್ಕೊಡಿ. ಸರ್ಕಾರಿ ಶಾಲೆಗೆ ಬನ್ನಿ. ಎಲ್ರಿಗೆ ನಮಸ್ಕಾರ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೋಡಬಂಡೇನಹಳ್ಳಿ, ಬುಕ್ಕಾಪಟ್ಟಣ ಕ್ಲಸ್ಟರ್, ಕೊರಟಗೆರೆ ತಾಲೂಕು. ಇಂದು 31/5/2024ಕ್ಕೆ ಪ್ರಾರಂಭೋತ್ಸವ ಹೆಜ್ಜೆ ಇಡ್ತಾ ಇದ್ದೇವೆ. ಒಳ್ಳೆಯ ರೀತಿಯಲ್ಲಿ ಪ್ರಾರಂಭೋತ್ಸವ ಆಗಿದೆ. ಮಕ್ಕಳಿಗೆ ಸಿಹಿಯೊಂದಿಗೆ ನಾವು ಸ್ವಾಗತವನ್ನು ಕೋರಿದ್ದೇವೆ. ಈ ಶಾಲೆ ಉತ್ತಮವಾದ ಕೊಠಡಿ ವ್ಯವಸ್ಥೆಯನ್ನು ಹೊಂದಿದೆ, ಶೌಚಾಲಯ ವ್ಯವಸ್ಥೆಯನ್ನು ಹೊಂದಿದೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾಗಿ ದಾಖಲಾತಿಯಲ್ಲಿ ಈ ಸಲ ನಾವು ಉತ್ತಮ ಮಟ್ಟವನ್ನು ಕಂಡಿದ್ದೇವೆ. ಕಳೆದ ವರ್ಷ ಒಂದೇ ಒಂದು ದಾಖಲಾತಿ ಇತ್ತು. ಈ ಸಲ 7ಕ್ಕೆ 7 ಮೊದಲ ದಿನವೇ ಪ್ರವೇಶಾತಿಯನ್ನು ಪಡೆದಿದ್ದಾರೆ ಮಕ್ಕಳು. ಈ ಶಾಲೆಯಲ್ಲಿ ಸಾಕಷ್ಟು ಅನುಭವಿ ನುರಿತ ಶಿಕ್ಷಕರಿದ್ದಾರೆ. ಜೊತೆಗೆ TV ವ್ಯವಸ್ಥೆ ಇದೆ, ಕಂಪ್ಯೂಟರ್ ವ್ಯವಸ್ಥೆ ಇದೆ. ನಲಿಕಲಿ ಕೊಠಡಿ ತುಂಬ ಚೆನ್ನಾಗಿ ಸುಂದರೀಕರಣಗೊಂಡು ಯಾವ ಕಾನ್ವೆಂಟ್ ಶಾಲೆಗೂ ಕಡಿಮೆ ಇಲ್ಲದಂತೆ ಅಲಂಕಾರಗೊಂಡು ಸಿದ್ಧವಾಗಿದೆ. ಈ ಎಲ್ಲ ಕಾರ್ಯಗಳಿಗೆ
ನಮಗೆ ಮಾರ್ಗದರ್ಶಕರಾಗಿ ನಮ್ಮನ್ನೆಲ್ಲ ಶಿಸ್ತಿಗೆ ಒಳಪಡಿಸಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ನಟರಾಜು ಸರ್ ಅವರು ಹಾಗೂ BRC ಸರ್ ಅವರು ಹಾಗೂ ರಘು ಸರ್ ಅವರು ಇವರೆಲ್ಲರೂ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಇದರ ಜೊತೆಗೆ ಈ ಶಾಲೆಯ ಉನ್ನತೀಕರಣಕ್ಕೆ ನಮ್ಮ ಶಿಕ್ಷಕರ ತಂಡದೊಂದಿಗೆ ಶ್ರಮಿಸಿದ ಈ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಬಾಬು ಹಾಗೂ STMCಯ ಸದಸ್ಯ ತಂಡ, ಪೋಷಕ ತಂಡ, ಆಮೇಲೆ ಈ ಊರಿನ ಸಾರ್ವಜನಿಕರೆಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ, ಒತ್ತಾಸೆಯಾಗಿ ನಿಂತಿದ್ದಾರೆ. ಅವರೆಲ್ಲರ ಸಹಕಾರ, ಒಡನಾಟ ಚೆನ್ನಾಗಿರೋದ್ರಿಂದ ಶಾಲೆ ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಯಾವ ಕಾನ್ವೆಂಟ್ ಶಾಲೆಗೂ ಕಡಿಮೆ ಇಲ್ಲದಂತೆಯೇ ನಮ್ಮ ಶಾಲೆಯ ಸೌಲಭ್ಯಗಳನ್ನು ಹೊಂದಿದ್ದು ಎಲ್ಲರೂ ಇತ್ತ ಆಕರ್ಷಿತರಾಗುತ್ತಿದ್ದಾರೆ. ಇಷ್ಟು ವಿಷಯವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹೆಸರು ಬಿಂದು. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಪ್ರಾರಂಭೋತ್ಸವದ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಗಳು ಚೆನ್ನಾಗಿ ಪಾಠವನ್ನು ಮಾಡುತ್ತಾರೆ. ನಮ್ಮ ಟೀಚರ್ಗಳಲ್ಲಿ ನನಗೆ ಇಷ್ಟವಾದ ಸಬ್ಜೆಕ್ಟ್ ಕನ್ನಡ. ನನಗೆ ನಮ್ಮ ಶಾಲೆಯ ಹೆಸರು GSPS ಗೋಲ್ಬಂಡೆನಲ್ಲಿ. ನಮ್ಮ ಶಾಲೆಯ ವಾತಾವರಣ ಮೊದಲಿಗಿಂತ ಈಗ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಹಾಗೂ ನೀರಿನ ವ್ಯವಸ್ಥೆ, ಶೌಚಾಲಯ ಹಾಗೂ ಊಟದ ವ್ಯವಸ್ಥೆ, ಚಿಕ್ಕಿ, ಮೊಟ್ಟೆ, ಬಾಳೆಹಣ್ಣು ಎಲ್ಲ ವ್ಯವಸ್ಥೆಯು ಇದೆ. ನಮಗೆ 2 ಜೊತೆ ಯೂನಿಫಾರ್ಮ್ ಹಾಗೂ 1 ಜೊತೆ ಶೂ, 2 ಜೊತೆ ಸಾಕ್ಸ್ ಕೊಡುತ್ತಾರೆ. ಇಲ್ಲಿ ಎಲ್ಲ ಸರ್ಕಾರದಿಂದ ಬರುವ ಸೌಲಭ್ಯಗಳೆಲ್ಲವನ್ನು ನಮಗೆ ತಪ್ಪದೇ ಕೊಡುತ್ತಾರೆ. ಉತ್ತಮವಾಗಿ ಪಾಠವನ್ನು ಮಾಡುತ್ತಾರೆ. ನಮಗೆ TV ಸೌಲಭ್ಯವಿದೆ ಹಾಗೂ ಫ್ಯಾನ್ ಎಲ್ಲ ಕಂಪ್ಯೂಟರ್ಗಳಿವೆ ಹಾಗೂ ನಮ್ಮ ಶಾಲೆಯಲ್ಲಿ ಇದು ಎಲ್ಲ ಸೌಲಭ್ಯವೂ ಇದೆ. ಸರ್ಕಾರಿ ಶಾಲೆಯಲ್ಲಿ ನಾನು 1ನೇ ತರಗತಿಯಿಂದ ಓದುತ್ತಿದ್ದೇನೆ. ನನಗೆ ಎಲ್ಲ ಟೀಚರ್ಗಳೆಂದರೆ ತುಂಬ ಇಷ್ಟನೆಲ್ಲ ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರತೀಕ್ಷಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವದ ದಿನ. ಇವತ್ತು ನಮ್ಮ ಶಿಕ್ಷಕರು ನಮಗೆ ರೋಸ್ ಬಿಸ್ಕೆಟ್ ಸ್ವೀಟನ್ನು ಕೊಟ್ಟು ಸ್ವಾಗತಿಸಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗಿದೆ. ನಾನು LKGಯಿಂದ 2ನೇ ತರಗತಿಯವರೆಗೆ ಕಾನ್ವೆಂಟಲ್ಲಿ ಓದಿದ್ದೆ. ಇಲ್ಲಿ 3ನೇ ತರಗತಿಯಿಂದ ಬಂದಿದ್ದೇನೆ. ಇಲ್ಲಿ ನನಗೆ ಎಲ್ಲ ಉಚಿತ ಸೌಲಭ್ಯಗಳು ಇವೆ. 2 ಸಾಕ್ಸ್, 1 ಜೊತೆ ಶೂ ಅನ್ನು ಕೊಡುತ್ತಾರೆ. ಬೆಳಗ್ಗೆ ಪ್ರೇಯರ್ ಆದ ಮೇಲೆ ಹಾಲನ್ನು ಕೊಡುತ್ತಾರೆ. ನ್ಯೂಸ್ ಪೇಪರ್ ಅನ್ನು ಓದುತ್ತೇವೆ. ಮಧ್ಯಾಹ್ನ ಬಿಸಿ ಊಟ ಕೊಡುತ್ತಾರೆ. ಚಿಕ್ಕಿ ಮೊಟ್ಟೆಯನ್ನು ಕೊಡುತ್ತಾರೆ. ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತದೋ ಅದನ್ನೆಲ್ಲ ನಮ್ಮ ಶಿಕ್ಷಕರು ನಮಗೆ ನೀಡುತ್ತಾರೆ. ಹಿಂದಿನಗಿಂತ ಈಗ ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆ ತುಂಬ ಹೊಸ ಕಟ್ಟಡಗಳು, ಶೌಚಾಲಯ ಸೌಲಭ್ಯಗಳು ಇವೆ. ಕುಡಿಯಲು ನೀರು ಸೌಲಭ್ಯವಿದೆ. ನಮ್ಮ ಶಿಕ್ಷಕರು ಒಡನಾಟ ತುಂಬ ಚೆನ್ನಾಗಿದೆ. ಪಾಠ ಮಾಡುತ್ತಾರೆ.